ಸೈಂಟಿಸ್ಟ್ರು ಎಲ್ಲಿದ್ದಾರೆ, ವಿಚಾರಧಾರೆ ಅವ್ರು ಇರ್ಬೋದಿಲ್ಲ ಅಂತಲ್ಲ, ಅಲ್ಲಿ ಬರೋದು ಹೋಗೋದು ಮಾಡೋದು ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅದೊಂದೇ ಕಾರಣಕ್ಕಾಗಿ ನೆಕ್ಸ್ಲೈಟ್ಸ್ ಇದ್ದಾರಪ್ಪ ಇದರಿಂದ ಅಂತ ಹೇಳುವಂಥ ನಗರ ನೆಕ್ಸ್ಲೈಟ್ಸ್ ಇದ್ದಾರಪ್ಪ ಅಂದರೆ ಸುಮ್ಮನೆ ದಿಶಾಪುರ ಆಗಬಾರ್ದು. ಯಾವುದಾದ್ರು ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ಧರ್ಮಸ್ಥಳದಲ್ಲಿ ಈಗೇನು ಆಗ್ಲಿಕ್ಕೆ ಹತ್ತಿದ್ದಾವೆ, ನಿಗೂಢ ಕೊಲೆಗಳಾಗಲಿ ಮತ್ತೇನೂ ಆಗ್ಲಿಕ್ಕೆ ಹತ್ತಿದ್ದಾವ, ಇತರ ಹಿಂದಿದ್ದವ್ರು ಯಾರನ್ನು ಸತ್ತು ಹುಡುಕ್ಬೇಕಾಗಿದೆ. ಆ ಹುಡುಕಾಟವನ್ನು ಈಗ ನಾವು ಮಾಡ್ತಾಯಿದ್ದೀವಿ. SIT ಮಾಡ್ತಾ ಅನ್ನೋ ಭರವಸೆಯನ್ನು ಈಗ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅಪಪ್ರಚಾರ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾರ ಬದಲಾಗಿನೋ ಅನ್ನುವಂಥ ಮಾತು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಮ್ಮೆ ಈ ಯೂಟ್ಯೂಬರ್ಸ್ ಅಂತ ನಾ ಹೇಳೋದಿಲ್ಲ, ಯಾರಾದರೂ ವರದಿ ಮಾಡೋದು ಏನಾಗ್ತದಪ್ಪ ಅಂದ್ರೆ ಹೋಗಕ್ಕೆ ಒಂದು ಏನಪ್ಪ ಅಂದ್ರೆ ಅಲ್ಲಿ ಪ್ರೆಷರ್ಗೊಳಗಾಗಿ ಅಥವಾ ಮತ್ತೇನೋ ಕಾರಣಕ್ಕೆ ತಪ್ಪು ವರದಿನೂ ಆಗಿರ್ಬೋದಿಲ್ಲ ಅಂತಲ್ಲ, ತಪ್ಪು ಯಾರು ಮಾಡೋದಿಲ್ಲ ಅನ್ನೋಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಈ ಇಲ್ಲಿವರೆಗೆ ನಡೆದಂತಹ ಘಟನೆಗಳು ಏನಾಗಿದ್ದಾವಲ್ಲ ಅವೇನು ಸುಳ್ಳಲ್ಲ ಅನ್ನುವಂಥ ಪ್ರಶ್ನೆ ಸದಾ ಇದ್ದೇ ಇರ್ತದೆ. ಅದಕ್ಕೆ ಈ ಫುಲ್ ಸ್ಟಾಪ್ ಬೇಕಾಗಿದೆ. ಆ ದಿಶೆಯಲ್ಲೇ ಈಗೇನು ಒಂದು ರೀತಿಯ ವಿರಾಮ ನೀಡಿದ್ದು ಶವಶೋಧನೆಗೆ ಅದು ಒಳ್ಳೆಯ ಕೆಲಸನೇ ಈಗ. ಯಾಕೆಂದ್ರೆ ಈಗಾಗಲೇ ನಾವು ಸಾಕಷ್ಟು ಪಾಯಿಂಟ್ಗಳನ್ನ ತೆಗೆದು ನೋಡಿ, ಈಗ 6ನೇ ಪಾಯಿಂಟ್ ಇನ್ನೊಂದರಲ್ಲಿ 2 ಪಾಯಿಂಟ್ ಇದ್ದರೆ ಒಂದು 2-3 ಶವಗಳ ಏನಪ್ಪ ಸ್ಕ್ಯಾಲ್ಟಿನ್ಗಳು ಸಿಕ್ಕಿದಾವೆ, ಮತ್ತು ಮೂಳೆಗಳ ಜೊತೆಗೆ ಸ್ವಲ್ಪ ಬ್ರೈನದ್ದು ಬುರುಡನ್ನು ಸಿಕ್ಕದ ಅನ್ನೋಂಥ ಮಾತನ್ನು ಈಗ ನಾವು ನೋಡಿದ್ದೀವಿ. ಈಗ ಇನ್ನು ಅದರ ಶೋಧನೆ ಮಾಡಲಿ, FSRಗೆ ಹೋಗ್ಯದ. ಇದರಿಂದ ಎಷ್ಟೊಂದು ಸತ್ಯ ಹೊರಗೆ ಬರ್ತದಂತಲ್ಲ, ಇನ್ನೂ ಅನೇಕ ಘಟನೆಗಳಾಗಿದ್ದಾವಲ್ಲೇ. ಅಲ್ಲಿ ಲೋಕಲ್ ಜನರನ್ನು ಎನ್ಕ್ವೈರಿ ಮಾಡ್ತಾಯಿದ್ದಾರೆ SIT ಅವರು. ಜೊತೆಗೆ ಅಲ್ಲಿ ಮಾವುತನ ಕೇಸ್ ಆಗಿರ್ಬೋದು, ಅಥವಾ ಅಲ್ಲಿ ಅನೇಕ ಈ ಹಿಂದೆ